ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತಿನ ದಿನ ಏನು ಮಾಡ್ತಾಯಿದ್ದೀನಿ ಅಂದರೆ, ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ, ಕಡಲೆ ಬೀಜ ಕ್ಯಾಪ್ಸಿಕಮ್ ಮಸಾಲ ರೈಸ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತೇಳ್ಬಿಟ್ಟು ಇವಾಗ ನೋಡ್ಕೊಂಡು ಬರೋಣ. ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಹೇಗೆ ರೆಸಿಪಿ ಮಾಡ್ತೀನಿ ನೋಡ್ಕೊಂಡು ಬರೋಣ, ಬನ್ನಿ. ಒಂದು ಸಣ್ಣದಾಗಿ ಒಂದು ಬಾಣಲಿ ಇಟ್ಕೊಳ್ಬೇಕು. ಹಾಗೆ ಇದರಲ್ಲಿ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಶೇಂಗಾ ಬೀಜ, ಕಡಲೆಬೇಳೆ, ಜೀರಿಗೆ, ಇದು 2 ಸ್ಪೂನ್ ಶೇಂಗಾ, ಇದು 1/4 ಟೀ ಸ್ಪೂನ್ ಕಾಳುಮೆಣಸು, ಇಲ್ಲೊಂದು ಮೆಣಸಿನ್ಕಾಯಿ, 1 ಮೆಣಸಿನ್ಕಾಯಿ ನಾನಿಲ್ಲಿ 4 ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಸ್ವಲ್ಪ ಕಮ್ಮಿ ಇರಲಿ ಅಂತ ಹೇಳ್ಬಿಟ್ಟು. ಧನಿಯಾ ಇಲ್ಲಿ 1/2 ಸ್ಪೂನ್, ಇಲ್ಲಿ ಜೀರಿಗೆ 1/2 ಸ್ಪೂನ್, ಇದು 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಉದ್ದಿನಬೇಳೆನೂ ಅಷ್ಟೇ 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಇವಾಗ ಶೇಂಗಾ ಹಾಕ್ಕೊಳ್ಬೇಕು. ಫಸ್ಟು ಇದನ್ನು 2 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಶೇಂಗಾ ಇವಾಗ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನೆಲ್ಲ ಹಾಕಬೇಕು. ಫಸ್ಟ್ ಇದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎರಡು ನಿಮಿಷ ಫ್ರೈ ಆಗಿದೆ ಇದು ಶೇಂಗಾ ಬೀಜ. ನೆಕ್ಸ್ಟ್ ಏನು ಹಾಕ್ಕೊಳ್ಬೇಕಂದ್ರೆ, ಅವತ್ತು 4 ಮೆಣಸು ಹಾಕ್ಕೊತಾ ಇದ್ದೀನಿ. 1 ಮೆಣಸು, ಹಾಗೆ ಕಾಳು ಮೆಣಸು ಹಾಕ್ಕೊತಿದ್ದೀನಿ 1/2 ಸ್ಪೂನ್, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ನೆಕ್ಸ್ಟು 1/2 ಸ್ಪೂನ್ ಧನಿಯಾ, 1/2 ಸ್ಪೂನ್ ಜೀರಿಗೆ. ಇದೆಲ್ಲ ಈ ಕಡಲೆಬೇಳೆ ಗೋಲ್ಡನ್ ಕಲರಿಗೆ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಇವಾಗ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತೀನಿ. ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿದ್ರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಕಡಲೆಬೇಳೆ ಗೋಲ್ಡನ್ ಕಲರಿಗೆ ಬರಬೇಕು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಕಡಲೆಬೇಳೆ ಗೋಲ್ಡನ್ ಕಲರ್ಗೆ ಫ್ರೈ ಆಗಿದೆ. ಇವಾಗ ಇದನ್ನೇನು ಮಾಡ್ಕೊಳ್ಬೇಕಂದ್ರೆ, ಇದು ತಣ್ಣಗಾಗಕ್ಕೆ ಇಟ್ಕೊಂಡು ಆಮೇಲೆ ಜಾರಕ್ಕೆ ಹಾಕ್ಕೊಳ್ಬೇಕು. ಇದನ್ನು ಜಾರಕ್ಕೆ ಹಾಕ್ಕೊಂಡು ರುಬ್ಕೊಳ್ಬೇಕು. ರುಬ್ಕೊಂಡು ಬಂದಾಗಿದೆ, ರುಬ್ಬಾಗಿದೆ ಅದು. ಹೀಗೊಂದು ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಇವಾಗ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಸಾಸಿವೆ, ಹಾಗೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಈ 3ನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲೊಂದು ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ, 1 ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಹಾಗೆ ಒಂದು 1/4 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಏನದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದೆ ಅಲ್ವ, ಅದು ಒಂದು ಗೋಲ್ಡನ್ ಕಲರಿಗೆ ಬರೋಷ್ಟು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆಗಿದೆ ಫ್ರೆಂಡ್ಸ್ ಇವಾಗ. ಅದಾದಮೇಲೆ ಇವಾಗ ನಾವು ಈರುಳ್ಳಿ ಹಾಕ್ಕೊಳ್ಬೇಕು. 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು 7-8 ಕಾಳು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್.
ತುಂಬ ಟೇಸ್ಟಾಗಿ ಬರುತ್ತೆ, ನಿಜವಾಗ್ಲೂ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ. ತಿಂದು ನೋಡಿ, ಒಂದು ಸತಿ ಟ್ರೈ ಮಾಡಿ ನೋಡ್ಬೇಕು ನೀವು, ಗೊತ್ತಾಗತ್ತೆ ಅವಾಗ ನಿಮಗೆ. ಇದರಲ್ಲಿ ಇವಾಗ ಒಂದು 2 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಲ್ಲಿ ಒಂದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ಒಂದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಕಟ್ ಮಾಡ್ಕೊಂಡ್ಬಿಟ್ಟು. ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕಾಗಿದೆ. ಮಿಕ್ಸ್ ಮಾಡಿದ್ದೀನಿ ಅಲ್ಲಿ. ಹಾಗೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ನಿಜ ಬ್ರೇಕ್ಫಾಸ್ಟ್ಗಾಗಲಿ, ಲಂಚ್ ಬಾಕ್ಸ್ಗಾಗಲಿ, ಯಾವುದಪ್ಪ ಈಗ ರೈಸ್ ಬಾತ್ ಮಾಡೋದು ಅಂತ ಇದ್ದವಾಗ ನೀವು ಈ ಥರದ್ದೊಂದು ರೈಸ್ ಬಾತ್ ಮಾಡಿಕೊಂಡು ತಿನ್ನಿ, ಸಕ್ಕತ್ತಾಗಿರುತ್ತೆ. ಇವಾಗ ನಾನು ಏನು ಆ್ಯಡ್ ಮಾಡ್ತಿದ್ದೀನಿ ಅಂದರೆ, ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಬೇಕು. ನಾನಲ್ಲಿ ಅದಕ್ಕಿಂತ ಮುಂಚೆನೇ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ. ಅದು ರೆಕಾರ್ಡ್ ಆಗಿಲ್ಲ. ಅದು ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಅರಿಶಿನ ಪೌಡರ್ ಹಾಕಿದ್ದೀನಿ. ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಹಾಕಿದ್ದೀನಿ ನಾನು. ನನಗೆ ಸ್ಪೈಸಿ ಬೇಡ ಅಂತ ಹೇಳ್ಬಿಟ್ಟು, ನಾವು ತಿನ್ನಲ್ಲ, ನಾನು ನನ್ನ ಮಗಳು ಸ್ವಲ್ಪ ಸ್ಪೈಸಿ ಕಮ್ಮಿನೇ, ಅದಕ್ಕೋಸ್ಕರ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಇವಾಗ ನಾವೇನು ಮಾಡಬೇಕು ಅಂದರೆ, ಕ್ಯಾಪ್ಸಿಕಮ್ ಇವಾಗ ಸ್ವಲ್ಪ ಸಾಫ್ಟಾಗಿ ಆಗಬೇಕು. ಆವಾಗ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ನಾವು ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾನು ರುಬ್ಕೊಂಡಿರೋ ಮಸಾಲೆ, ಈ ಫಸ್ಟಿಂದ ಮಸಾಲೆಗೆ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಾದ್ಮೇಲೆ ನೀವು ರೈಸ್ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ರೈಸ್ ಹಾಕೊಂಡಾದ್ಮೇಲಾದ್ರೂ ರುಬ್ಕೊಂಡಿರೋ ಮಸಾಲೆ ರೈಸ್ ಮೇಲಕ್ಕೆ ಆ್ಯಡ್ ಮಾಡ್ಬೋದು. ಈ 2 ರೀತಿಯಲ್ಲೂ ಮಾಡ್ಬೋದು. 2 ಒಳ್ಳೆ ಟೇಸ್ಟಲ್ಲಿ, ಡಿಫ್ರೆಂಟ್ ಟೇಸ್ಟಲ್ಲಿ ಬರುತ್ತೆ. ನಾನಿಲ್ಲಿ ರೈಸ್ ಹಾಕೊಂಡಾದ್ಮೇಲೆ ಈ ರುಬ್ಬಿದ ಮಸಾಲೆ ಹಾಕ್ತಾಯಿದ್ದೀನಿ. ಇದು ಒಂಥರ ಬೇರೆ ಟೇಸ್ಟೇ ಕೊಡುತ್ತೆ. ಅದಕ್ಕೆ ರೈಸ್ ಮೇಲೆ ನಾನು ರುಬ್ಬಿರೋ ಮಸಾಲೆ ಫಸ್ಟು ರುಬ್ಕೊಂಡಿದ್ದೆನಲ್ಲ, ಆ ಮಸಾಲೆ ಈಗ ರೈಸ್ ಮೇಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಇವಾಗ ರೈಸ್ ಮೇಲೇ ಆ್ಯಡ್ ಮಾಡಿದ್ದೀನಿ. ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬ ಟೇಸ್ಟಾಗಿ ಬರುತ್ತೆ. ಆಯಿತಾ, ಒಂದು ಸತಿ ಟ್ರೈ ಮಾಡ್ಕೊಂಡು ತಿಂದು ನೋಡಿ. ತಿಂದಾದಮೇಲೆ ನನಗೊಂದು ಕಮೆಂಟ್ ಮಾಡಿ, ಹೇಗೆ ಬಂದಿದೆ ನಿಮ್ಮ ರೈಸ್ ಬಾತ್ ಅಂತ ಹೇಳ್ಬಿಟ್ಟು. ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಾಯ್ತು. ಇವಾಗ ತಿನ್ನಕ್ಕೆ ರೆಡಿಯಾಗಿದೆ ಕಡಲೆಬೀಜ ಕ್ಯಾಪ್ಸಿಕಮ್ ಮಸಾಲ ರೈಸ್ ರೆಡಿ ಹಾಕ್ಕೊಂಡು ಬಂದಿದ್ದೀನಿ. ಟೇಸ್ಟ್ ನೋಡೋಕೆ ನನ್ನ ಮಗಳಿಲ್ಲ, ಸ್ಕೂಲ್ಗೆ ಹೋಗಿದ್ದಾಳೆ. ನಾನೇ ಟೇಸ್ಟ್ ನೋಡಬೇಕು. ಇದು ಬ್ರೇಕ್ಫಾಸ್ಟ್ಗಾಗಲಿ, ಲಂಚ್ ಬಾಕ್ಸ್ಗಾಗಲಿ ಯಾವುದಕ್ಕಾದ್ರೂ ಮಾಡ್ಕೊಳ್ಳೋದು ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ನಾನು ಹೇಳ್ತಾನೆ ಇರ್ತೀನಿ, ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ನೀವು ಟ್ರೈ ಮಾಡ್ತೀರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಟ್ರೈ ಮಾಡಿದ್ರೇ ಗೊತ್ತಾಗುತ್ತೆ ಇದು ಹೇಗೆ, ಯಾವ ಟೇಸ್ಟಲ್ಲಿ ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ಟ್ರೈ ಮಾಡಿ ನೋಡಿ. ಮಸ್ತಾಗಿ ಬಂದಿದೆ. ವಾವ್. ತುಂಬಾ ಚೆನ್ನಾಗಿ ಬಂದಿದೆ, ಸುಳ್ಳಲ್ಲ, ನಿಜವಾಗ್ಲೂ. ಒಂದು ಸರಿ ನೀವು ಮಾಡ್ಕೊಂಡು ತಿನ್ನಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ನನಗೆ ಗ್ರೇಟ್ ಅನಿಸುತ್ತೆ. ಯಾಕೆ ಗೊತ್ತಾ, ನನಗೆ ಅಡುಗೆನೇ ಬರ್ತಾ ಇರಲಿಲ್ಲ. ಇವಾಗ ಕೆಲವೊಂದು ರೆಸಿಪಿ ಮಾಡ್ತೀನಿ, ನನಗೆ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ಮಾಡ್ತೀನಿ, ಹೇಳ್ಕೊಳೋದಲ್ಲ. ನಾನೇನು ಅಡುಗೆ ಪಂಟ್ರಲ್ಲ, ಟಕ್ಮಟ್ಟಾಗಿ ಮಾಡ್ತೀನಿ, ಆದರೆ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಬಿಟ್ಟರೆ ಖಾಲಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸಪೋರ್ಟ್ ಮಾಡೋರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್. ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ಕೊತಿದ್ರು,
ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.